ಎಲ್ಲರೂ ಎದುರು ನೋಡ್ತಿದ್ದ ಎಕ್ಸ್ಚೇಂಜ್ ಮೇಳ ನ್ಯಾಷನಲ್ ಮಾರ್ಟ್ ನಲ್ಲಿ ಮತ್ತೆ ಶುರುವಾಗಿದೆ. ನಿಮ್ಮ ಮನೆಯಲ್ಲಿರುವ ಯಾವುದೇ ಹಳೆಯ ವಸ್ತುವನ್ನು ನ್ಯಾಷನಲ್ ಮಾರ್ಟ್ ಗೆ ನೀಡಿ ಹೊಸ ವಸ್ತುವಿನ ಖರೀದಿ ಮೇಲೆ 70% ವರೆಗೆ ಭಾರಿ ಡಿಸ್ಕೌಂಟ್ ಪಡೆಯಿರಿ. ಈ ಅದ್ಭುತ ಅವಕಾಶ ಕೇವಲ ಜುಲೈ 1ರಿಂದ ಆಗಸ್ಟ್ 15ರವರೆಗೆ ಮಾತ್ರ. ಇಂದೇ ನ್ಯಾಷನಲ್ ಮಾರ್ಟ್ ಗೆ ಭೇಟಿ ನೀಡಿ ಹೊಸ ವಸ್ತುಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಅಷ್ಟೇ ಅಲ್ಲದೆ ನ್ಯಾಷನಲ್ ಮಾರ್ಟ್ ನಲ್ಲಿ ಮಾನ್ಸೂನ್ ಮೆಗಾ ಸೇವಿಂಗ್ಸ್ ಬೈ ಒನ್ ಗೆಟ್ 1 25% ವರೆಗೆ ಆಫ್, 50% ವರೆಗೆ ಆಫ್ ಇಂತಹ ಬ್ರಹ್ಮಾಂಡ ಆಫರ್ಗಳು ಈಗ ನಮ್ಮ ನ್ಯಾಷನಲ್ ಮಾರ್ಟ್ ನಲ್ಲಿ ಮಾತ್ರ ಲಭ್ಯ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದರ ಕುಳಗಿ. ಮತ್ತೆ ಒಂದಿಷ್ಟು ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಬೀದರ್ ಜಿಲ್ಲೆಯಲ್ಲಿ 3 ದಿನಗಳ ಕಾಲ ಅನಿರೀಕ್ಷಿತ ಪ್ರವಾಸ ಕೈಗೊಂಡಿರುವ ರಾಜ್ಯ ಆಹಾರ ಆಯೋಗದ ಅಧ್ಯಕ್ಷರು, ಆಹಾರ ವಿತರಣೆಯಲ್ಲಿ ಅವ್ಯವಸ್ಥೆ ಕಂಡ್ರೆ ಅಧಿಕಾರಿಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು. ಡಾಕ್ಟರ್ ಎಚ್ ಕೃಷ್ಣ. ಪತ್ರಿಕಾಗೋಷ್ಠಿಯಲ್ಲಿ ಹಲವು ಅಧಿಕಾರಿಗಳು ಭಾಗಿ. ಬೀದರ್ನಲ್ಲಿ ಅಕ್ರಮ ಶಸ್ತ್ರಾಸ್ತ್ರ ಮಾರಾಟಗಾರರ ಜಾಲ ಭೇದಿಸಿದ ಬೀದರ್ ಪೊಲೀಸರು. ಬೀದರ್ ನಗರದಲ್ಲಿ ಅಕ್ರಮ ಮಾರಾಟ ಮಾಡಲು ತಂದಿದ್ದ 6.73 ಲಕ್ಷ ಮೌಲ್ಯದ ತಲ್ವಾರ್, ನಾಡ ಪಿಸ್ತೂಲು, ಚಾಕು ಸೇರಿದಂತೆ ವಿವಿಧ ಶಸ್ತ್ರಾಸ್ತ್ರಗಳು ಜಪ್ತಿ. ಎಸ್ಪಿ ಪ್ರದೀಪ್ ಕುಂಟಿ ಅವರಿಂದ ಮಾಹಿತಿ. ಅಂಗವಿಕಲರ ಪಿಂಚಣಿ ಹಣ ಫಲಾನುಭವಿಗಳ ಖಾತೆಗೆ ಜಮಾ ಮಾಡಲು ವಿಳಂಬ. 3 ತಿಂಗಳಿನಿಂದ ಪಿಂಚಣಿ ಹಣ ಬರದ ಕಾರಣ ಅಂಗವಿಕಲರಿಂದ ನಗರದಲ್ಲಿ ಧರಣಿ ಪ್ರತಿಭಟನೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಮನವಿ ಮಾಡಿದ ಹೋರಾಟಗಾರರು. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಜಿಲ್ಲೆಯಲ್ಲಿ ಮಕ್ಕಳಿಗೆ, ಮಹಿಳೆಯರಿಗೆ, ದುರ್ಬಲರಿಗೆ, ಹಿರಿಯರಿಗೆ ಆಹಾರ ವಿತರಣೆಯಲ್ಲಿ ಯಾವುದೇ ರೀತಿಯ ಅವ್ಯವಸ್ಥೆ ಕಂಡು ಬಂದಲ್ಲಿ ಆಯಾ ಅಧಿಕಾರಿಗಳ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಕರ್ನಾಟಕ ರಾಜ್ಯ ಆಹಾರ ಆಯೋಗದ ಒಂದು ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಎಚ್ ಕೃಷ್ಣ ಅವರು ತಿಳಿಸಿದರು. ಬೀದರ್ ಜಿಲ್ಲೆಯಲ್ಲಿ 3 ದಿನಗಳ ಕಾಲ ಅನಿರೀಕ್ಷಿತ ಪ್ರವಾಸ ಕೈಗೊಂಡಿರುವ ಅವರು ಜುಲೈ 15ರಂದು ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದ ನಂತರ ಇಂದು ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡ್ತಾರೆ. ಆಯೋಗ 4 ಜನ ಸದಸ್ಯರ ತಂಡದೊಂದಿಗೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಪ್ರವಾಸ ಕೈಗೊಂಡಿದೆ. ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ 2013ರ ಒಂದು ಅನ್ವಯ ಆಹಾರ ಪ್ರತಿಯೊಬ್ಬ ಬಡವರಿಗೆ, ನಿರ್ಗತಿಕರಿಗೆ, ಸರ್ಕಾರ ಪ್ರತಿಯೊಬ್ಬರಿಗೂ ಕೂಡ ಒಂದು ದುರ್ಬಲರಿಗೆ, ಮಕ್ಕಳಿಗೆ, ಮಹಿಳೆಯರಿಗೆ ಆಹಾರ ಇವೆಲ್ಲರಿಗೂ ಕೂಡ ಒಂದು ಕೊಡುವಂತಹ ಹಾಗೂ ಪ್ರತಿಯೊಬ್ಬರು ಕೂಡ ಪಡೆದುಕೊಳ್ಳುವಂತಹ ಹಕ್ಕು ಇದೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. 150 ಪೆಟ್ರೋಲ್ ಬಂಕ್ಗಳಿವೆ. ಎಲ್ಲ ಕಡೆ ನೀರು, ಗಾಳಿ ಹಾಗೂ ಶೌಚಾಲಯ ಕಡ್ಡಾಯವಾಗಿ ಉಚಿತವಾಗಿ ಲಭ್ಯವಾಗಬೇಕು ಎಂದು ಹೇಳಿದರು. ಅಳತೆ ಮಾಪನ ಇಲಾಖೆ ಅಧಿಕಾರಿಗಳು ಖುದ್ದಾಗಿ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಬೇಕೆಂದು ಹೇಳಿದರು. ಒಟ್ಟು 14 ಇಲಾಖೆಗಳು ಆಯೋಗದ ವ್ಯಾಪ್ತಿಗೆ ಒಳಪಡುತ್ತವೆ. ಗೋದಾಮುಗಳಿಂದ ಅಕ್ಕಿ ಕಳ್ಳ ಸಾಗಾಟನೆ, ನ್ಯಾಯಬೆಲೆ ಅಂಗಡಿಗಳಲ್ಲಿ ಅಸಮರ್ಪಕ ಆಹಾರ ವಿತರಣೆ, ಅಂಗನವಾಡಿ ಅಥವಾ ಹಾಸ್ಟೆಲ್ಗಳಲ್ಲಿ ಅಸಮರ್ಪಕ ಆಹಾರ ವಿತರಣೆಯಂತಹ ದೂರುಗಳು ಇದ್ದಲ್ಲಿ ಸಾರ್ವಜನಿಕರು ನಮ್ಮ ಮೊಬೈಲ್ಗೆ ಕರೆ ಮಾಡಬಹುದು, ಗೌಪ್ಯವಾಗಿ ಅಹವಾಲು ಸಲ್ಲಿಸಬಹುದಾಗಿದೆ ಎಂದು ಹೇಳಿದರು. ಆಯೋಗದ ಸದಸ್ಯರಾದ ಮಾರುತಿ ದೊಡ್ಡಲಿಂಗಣ್ಣವರ್, ಲಿಂಗರಾಜ್ ಕೋಟೆ, ಸುಮಂತ್ ರಾವ್, ಕೆಎಸ್ ವಿಜಯಲಕ್ಷ್ಮಿ ಸೇರಿದಂತೆ ಹಲವರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಅಂದರೆ ಇವರಿಗೆ ವಿತೌಟ್ ಟೆಲ್ಲಿಂಗ್ ನಾವು ಪ್ರೋಟೋಕಾಲ್ ಹಾಕಿದೆ. ಯಾಕೆಂದರೆ ನಾವು ಬರ್ತೀವಿ ಅಂತ ಒಂದು ಇಂಟಿಮೇಷನ್ ಕೊಟ್ಟು ಬಂದರೆ ಅಲ್ಲೆಲ್ಲ ಇರೋ ನ್ಯೂನತೆಗಳನ್ನೆಲ್ಲ ಅವ್ರು ಸರಿಪಡಿಸ್ಕೊಳ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಅಚಾನಕ್ಕಾಗಿ ನಾವು ವಿತೌಟ್ ಇನ್ಫಾರ್ಮಿಂಗ್ ವಿ ಕೇಮ್ ಬಂದು ನಿನ್ನೆ ಎಲ್ಲ ಈ ಆಹಾರ ಗೋದಾಮುಗಳಿದೆಯಲ್ಲ KSFCS ಗೋಡೌನು ಮತ್ತು ನ್ಯಾಯಬೆಲೆ ಅಂಗಡಿಗಳಿಗೆ ವಿಸಿಟ್ ಮಾಡಿದ್ದೀವಿ. ಅದರ ಎಲ್ಲ ಪರಿಶೀಲನೆದು ವರದಿಯನ್ನು ಪೂರ್ತಿ ನಾಳೆ ಪುನಃ DC ಮೀಟಿಂಗ್ ಕರಿತೀವಿ. ಆ DC ಮೀಟಿಂಗ್ನಲ್ಲಿ ತಾವು ಇರ್ತೀರ, ನಿಮ್ಮನ್ನು ಕರೆದು ಎಲ್ಲ ಡೀಟೇಲ್ಸ್ ಕೊಡ್ತೀವಿ. ಈಗ ಭಾರತದಲ್ಲಿ ಪ್ರತಿಯೊಬ್ಬರೂ ಯಾರೂ ಹಸಿವಿನಿಂದ ಬಳಲಬಾರ್ದು, ಎಲ್ಲರೂ ಆಹಾರವನ್ನು ನಾವು ಸರ್ಕಾರದಿಂದ ಒದಗಿಸಬೇಕಾದದ್ದು ಸರ್ಕಾರದ ಕರ್ತವ್ಯ. ಅದು ಸೆಂಟ್ರಲ್ ಗೌರ್ಮೆಂಟ್ ಆಗ್ಬೋದು, ಸ್ಟೇಟ್ ಗೌರ್ಮೆಂಟ್ ಆಗ್ಬೋದು. ಒಂದು ಆಹಾರ ಭದ್ರತೆ ಅನ್ನುವಂಥದ್ದು ಒಂದು ದಾನ ಅಥವಾ ಕಲ್ಯಾಣ ಎಲ್ಲ ಇರ್ತೀವಿ ನಾವು. ಹಾಗಾಗಿ ಈ 3 ದಿನಗಳಲ್ಲಿ ತಾವು ಯಾರಾದರೂ ಏನಾದರೂ ಇದಕ್ಕೆ ಸಂಬಂಧಪಟ್ಟಾಗ ಏನಾದರೂ ತೊಂದರೆಗಳಿದ್ದರೆ ಅವ್ರು ಬಂದು ನಮಗೆ ಮಾಡಿಕೊಡ್ಬೋದು. ಒಂದು ನಮ್ಮದು ಹೇಗೆ ಅಂತಂದರೆ ರಾಜ್ಯ ಆಹಾರ ಆಯೋಗ ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ. ಸೊ ಹಾಗಾಗಿ ಜನರು ತಮ್ಮ ಏನೇ ಹಕ್ಕುಗಳ ಉಲ್ಲಂಘನೆ ಏನಾದರೂ ಇದ್ದರೆ ಇಲ್ಲಿ ಬಂದು ಅವ್ರು ಕಂಪ್ಲೇಂಟ್ ಸಹ ಮಾಡ್ಬೋದು, ದೂರುಗಳನ್ನ ಸಲ್ಲಿಸ್ಬೋದು. ಜಿಲ್ಲೆ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ
ಏನಾದರೂ ಯೋಜನೆಗಳು ಸರಿಯಾಗಿ ನಡೀತಾ ಇಲ್ಲ, ಅವ್ರಿಗೇನಾದರೂ ತೊಂದರೆ ಇದ್ದರೆ ಪ್ರತಿಯೊಬ್ಬರು ಯಾರು ಬೇಕಾದರೂ ಬಂದು ಅದನ್ನು ಇಮ್ಮಿಡಿಯೇಟಾಗಿ ಇಲ್ಲೇ ಸರಿ ಮಾಡಿಕೊಟ್ಟು ಹೋಗ್ತೀವಿ ವಿತಿನ್ 24 ಅವರ್ಸ್. ಯಾವುದೇ ಸಮಸ್ಯೆಗಳಿದ್ದರೆ, ಲೋಪಗಳಿದ್ದರೆ ಅಥವಾ ಏನಾದರೂ ಸಜೆಷನ್ ಶಿಫಾರಸುಗಳಿದ್ದರೂ ಹೇಳ್ಬೋದು, ಈ ಥರ ಎಲ್ಲ ಹಿಂಗೆ ಮಾಡಿಕೊಡಿ ಅಂತಂದ್ರು ಅದನ್ನು ದ್ಯಾಟ್ ಆಲ್ಸೋ ವಿಲ್ ಇಂಪ್ಲಿಮೆಂಟ್ ರೈಟ್ ನೌ. ಈಗ ನಮಗೆ ಮೇಜರು ಒಂದು 4 ಪ್ರೋಗ್ರಾಮ್ಗಳು ಬರ್ತವೆ, 14 ಇಲಾಖೆಗಳು ಬರ್ತವೆ. 14 ಇಲಾಖೆಗಳಲ್ಲಿ ಮೇಜರ್ 4 ಇಲಾಖೆ. ಇದರಲ್ಲಿ ಅದ್ರ ಬದಲು ಏನಾರು ಇದ್ದರೆ ನಿಮಗೆ ನೀವೇ ನಮ್ಮ ಜೊತೆ ಬನ್ನಿ, ನಾವಿಲ್ಲೇ ಇರ್ತೀವಿ, ಸಿಟಿಯಲ್ಲೇ ಮಾಡ್ತಾ ಇರ್ತೀವಿ. ಯು ಕ್ಯಾನ್ ಕಾಲ್ ಅಸ್ ಆ್ಯಂಡ್ ಕಮ್ ಅಟ್ ಎನಿ ಟೈಮ್. ನಮ್ದು ಎಲ್ಲರದ್ದು ಫೋನ್ ನಂಬರ್ ಕೊಟ್ಬಿಟ್ರಿ. ಹೌದು, ಲೀಗಲ್ ಮೆಟ್ರಾಲಜಿ ಯಾರು? ಲೀಗಲ್ ಮೆಟ್ರಾಲಜಿ ಯಾರು? ಈಗ ಎಷ್ಟು ಜನಕ್ಕೆ ರೀ ನೀರು ಏರುವಂತೂ ಫ್ರೀ ಕೊಡಬೇಕು, ಶೌಚಾಲಯ ನೀಟಾಗಿ ಇಟ್ಕೊಂಡಿರ್ಬೇಕು, ನೀವು ಅದರಲ್ಲಿ ಡೆನ್ಸಿಟಿ ಟೆಸ್ಟ್ ಎಲ್ಲ ಮಾಡಿರ್ಬೇಕು. ಎಷ್ಟು ಜನ ಮಾಡಿದರೆ, ಎಷ್ಟು ಜನಕ್ಕೆ ಫೈನ್ ಹಾಕಿದ್ದೀರಾ, ಎಷ್ಟು ಕೇಸ್ ಮಾಡಿದ್ದೀರಾ? ಈಗ ಒಂದು ಕೆಲಸ ಮಾಡ್ತೀವಿ ಬಿಡಿ, ಇವತ್ತು ಯಾವುದರಲ್ಲಿ ನೀರು ಏರು ಫ್ರೀ ಇಲ್ಲ, ಯಾವ್ದಾದ್ರು ಒಂದು ಪೆಟ್ರೋಲ್ ಬಂಕ್ನ ಕ್ಲೋಸ್ ಮಾಡಿಸ್ರಿ. ಸೊ ಆಗ ಎಲ್ಲರೂ ತಾನೇ ಮಾಡ್ಕೊತಾರೆ. ಯಾಕೆ ಎಲ್ಲನೂ ಕ್ಲೋಸ್ ಮಾಡಲಿಕ್ಕೆ ಆಗಲ್ಲ. ಯಾವುದನ್ನಾರು ಒಂದು ಪೆಟ್ರೋಲ್ ಬಂಕು ಈಗ ವಿಸಿಟ್ ಮಾಡ್ತೀವಿ, ಅದರಲ್ಲಿ ಒಂದು ವಿಸಿಟ್ ಮಾಡಿ ನೀರು ಏರು ಶೌಚಾಲಯ ಯಾವುದು ವರ್ಸ್ಟ್ ಇದೆ ಅದರಲ್ಲಿ ಯಾವುದನ್ನಾರು ಒಂದು ಪೆಟ್ರೋಲ್ ಬಂಕ್ ಕ್ಲೋಸ್ ಮಾಡಿಸಿ. ಇವತ್ತು ಒಂದು ದಿನ ಕ್ಲೋಸ್ ಮಾಡಿ ಎಲ್ಲ ಸುದ್ದಿ ಆಯ್ತದೆ. ರೀಸೆಂಟಾಗಿ ಬಂದರು ಗೊತ್ತಾಗ್ತದೆ. ನೋಡಿ ಆಕ್ಷನ್ ತಗೊಂಡ್ರೆ ಇಮಿಡಿಯೇಟ್ಲಿ ಉಳಿದವರು ಅಲರ್ಟ್ ಆಗ್ತಾರೆ. ಒಂದನ್ನು ಕ್ಲೋಸ್ ಮಾಡಿಸಿ. ಇವತ್ತು ಬರ್ತೀನಿ ನಾನೀಗ. ಈಗ ಒಂದು ಕ್ಲೋಸ್ ಮಾಡಿಸಿದ್ರೆ ಆಮೇಲೆ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ಜನಕ್ಕೆ. ಹೌದಾ, ಇದು ಇರಬೇಕಾ, ಕೇಳಬೇಕಾ, ನೀರು ಫ್ರೀ ಕೊಡ್ಬೇಕಾ, ಅವರು ಕುಡಿಯೋ ನೀರು ಶುದ್ಧವಾದ ನೀರು ಕೊಡ್ಬೇಕು, ಅವರು ಫ್ರೀ ಏರ್ ಕೊಡಬೇಕು, ಪ್ಲಸ್ ಪೆಟ್ರೋಲ್ ಬಂಕು ಇದು ಮಾಡಬೇಕು. ನೀವು ವಿಸಿಟ್ ಮಾಡಿದ್ರೆ ವಿಸಿಟ್ ಬುಕ್ ಇರ್ತದ ಕಂಟ್ರೋಲರ್? ಇವರು ವಿಸಿಟೇ ಮಾಡಿಲ್ಲಲ್ಲ. ಈಗ ಸಮಯ ಬಂದು ನೀವು ಹೋಗಿದ್ರೆ ಅಲ್ಲ, ನೀವು ವಿಸಿಟ್ ಮಾಡಿದ್ರೆ ಅಲ್ಲಿ ಬುಕ್ ಇರ್ತದೆ, ಅವ್ರು ಸೈನ್ ಮಾಡಿರ್ತೀರಾ? ನೋಡೋಣ, ಇವಾಗ ಗೊತ್ತಾಗುತ್ತೆ. ನಿಮ್ಮ ಹತ್ರ ಗಾಡಿ ಇದೆ ತಾನೆ? 2 ವೀಲರ್ ಇಲ್ವಾ? 4 ವೀಲರ್ ಇದೆ. ಆಯ್ತು, ಪೆಟ್ರೋಲ್ ಬಂಕಿಗೆ ಹೋಗಲ್ಲ. ಆಯ್ತು, ಹೋಗಂತ ತಗೊಳ್ರಿ. ಎಲ್ಲರೂ ಈಗ ಇವತ್ತು ವಿಸಿಟ್ಗೆ ಹೋಗ್ಬೇಕು ನಾವು. ತಾವು ಇನ್ನೇನಾದ್ರು ಪ್ರಶ್ನೆಗಳಿದ್ರೆ ಕೇಳಿ. ಈಗ ಇವತ್ತು ಪ್ಲೀಸ್ ಇನ್ಫಾರ್ಮ್ ಎವ್ರಿಬಡಿ ಸೊ ದಟ್ ಎಲ್ಲರೂ ಬಂದು ನಾಳೆಗೆ ಸಜ್ಜಾಗಿ. ಇವತ್ತು ಬರದೇ ಇದ್ರು ಎಲ್ಲರೂ ಫೋನಲ್ಲಿ ಹೇಳಿದ್ರು ಸಾಕು. ಜಸ್ಟ್ ಓವರ್ ದ ಫೋನ್ ಹೇಳಿದ್ರು ಸಾಕು. ಅವರೇ ಕಂಟ್ರೋಲರೇ. ಏನಕ್ಕೆ 100 ರೂಪಾಯಿ? ಯಾಕೆ 100 ರೂಪಾಯಿ? 100 ರೂಪಾಯಿ. ಬೀದರ್ನಲ್ಲಿ ಅಕ್ರಮ ಶಸ್ತ್ರಾಸ್ತ್ರ ಮಾರಾಟಗಾರರ ಒಂದು ಜಾಲವನ್ನು ಭೇದಿಸಿದ ಬೀದರ್ ಪೊಲೀಸರು ಅಕ್ರಮ ಮಾರಾಟ ಮಾಡಲು ತಂದಿರುವಂತಹ 6.73 ಲಕ್ಷ ಮೌಲ್ಯದ ಶಸ್ತ್ರಾಸ್ತ್ರಗಳನ್ನು ಜಪ್ತಿ ಮಾಡಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ಅಧೀಕ್ಷಕರಾಗಿರುವಂಥ ಪ್ರದೀಪ್ ಕುಂಟಿ ತಿಳಿಸಿದರು. ನಗರದ ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಒಂದು ಕಚೇರಿ ಸಭಾಂಗಣದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು, ಮಹಾರಾಷ್ಟ್ರದ ನಾಂದೇಡ್ನಿಂದ ಖರೀದಿ ಮಾಡಿ ಬೀದರ್ನಲ್ಲಿ ಮಾರಾಟಕ್ಕೆ ಖದೀಮರು ಪ್ರಯತ್ನ ಮಾಡಿದ್ದಾರೆ. 3.50 ಲಕ್ಷ ಮೌಲ್ಯದ 5 ನಾಡ ಪಿಸ್ತೂಲ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. 2.60 ಲಕ್ಷ ಮೌಲ್ಯದ 26 ಜೀವಂತ ಮದ್ದುಗುಂಡುಗಳನ್ನು ಮತ್ತು 10 ಖಾಲಿ ಗುಂಡುಗಳನ್ನು ಜಪ್ತಿ ಮಾಡಲಾಗಿದೆ ಎಂದು ಸ್ಪಷ್ಟಪಡಿಸಿದರು. 13,000 ಮೌಲ್ಯದ 5 ತಲವಾರುಗಳನ್ನು ಜಪ್ತಿ ಮಾಡಲಾಗಿದೆ ಮತ್ತು ಒಂದು ಬೈಕನ್ನು ಜಪ್ತಿ ಮಾಡಲಾಗಿದೆ. ಒಟ್ಟು 6.73 ಸಾವಿರ ಒಂದು ಮೌಲ್ಯದ ವಸ್ತುಗಳನ್ನು ಲಕ್ಷ ಮೌಲ್ಯದ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಮಹಾರಾಷ್ಟ್ರದ ನಾಂದೇಡ್ನಿಂದ ಪಿಸ್ತೂಲ್ ತಂದು ಬೀದರ್ನಲ್ಲಿ ಮಾರಾಟ ಮಾಡುತ್ತಿರುವ ಖದೀಮರ ಹೆಡೆಮುರಿ ಕಟ್ಟಿದ್ದಾರೆ ಪೊಲೀಸರು. ಮಹಾರಾಷ್ಟ್ರ ರಾಜ್ಯದ ಕುಖ್ಯಾತ ವ್ಯಕ್ತಿಯಿಂದ ಪಿಸ್ತೂಲ್ ಹಾಗೂ ತಲವಾರ್ ತಂದು ಮಾರಾಟ ಮಾಡಲಾಗ್ತಾ ಇತ್ತು. ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಲು ಬೀದರ್ಗೆ ತಂದಿದ್ದ ಆರೋಪಿಗಳು ಇದೀಗ ಪೊಲೀಸರ ಅತಿಥಿಗಳಾಗಿದ್ದಾರೆ. ಬೀದರ್ ಹೊರವಲಯದ ರಿಂಗ್ ರೋಡ್ ಪಕ್ಕದಲ್ಲಿ ನಾಡ ಪಿಸ್ತೂಲ್ ಮಾರಾಟ ಮಾಡುತ್ತಿದ್ದ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಎಸ್ಪಿ ಅವರು ತಿಳಿಸಿದ್ದಾರೆ. ಬೈಕ್ನಲ್ಲಿ ನಾಡ ಪಿಸ್ತೂಲ್ ತಲವಾರ್ ತಂದು ಮಾರಾಟ ಮಾಡುತ್ತಿದ್ದ ಆರೋಪಿಗಳನ್ನು ಬಂಧಿಸಲಾಗಿದೆ. ದಾಳಿಯನ್ನು ನಡೆಸಿ 2 ಆರೋಪಿಗಳ ಬಂಧಿಸಿದ ಪೊಲೀಸರು 4 ಜನರ ವಿರುದ್ಧ ಪ್ರಕರಣ ಕೂಡ ದಾಖಲು ಮಾಡಿದ್ದಾರೆ ಎಂದು ತಿಳಿಸಿದರು. ಬೀದರ್
ಬೀದರ್ ಸಬ್ ಅರ್ಬನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೀದರ್ ಮೂಲದ ಹೋಟೆಲ್ ವ್ಯಾಪಾರ ಮಾಡ್ತಾ ಇದ್ದ ಅಮನ್ಜೀತ್ ಮತ್ತು ವೆಂಕಟೇಶ್ ಎನ್ನುವಂತಹ ಇಬ್ಬರು ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. ಬೀದರ್ನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಹಿತಿ ನೀಡಿದ ಎಸ್ಪಿ ಪ್ರದೀಪ್ ಕುಂಟಿಯವರು ಈ ಕೆಲಸದಲ್ಲಿ ಉತ್ತಮ ಕರ್ತವ್ಯ ನಿರ್ವಹಿಸಿದ ಸಿಬ್ಬಂದಿಗಳನ್ನು ಶ್ಲಾಘಿಸಿದ್ದಾರೆ. टोटल गोली एंड तो कौन तो ಪಿಸ್ಟೋಲ್ಗಳನ್ನು ಸ್ಮಗ್ಲ್ ಮಾಡಿ ಮಹಾರಾಷ್ಟ್ರ ನಾಂದೇಡ್ ಜಿಲ್ಲೆಯಿಂದ ಇಲ್ಲಿಗೆ ಸ್ಮಗಲ್ ಮಾಡಿ ಅಕ್ರಮವಾಗಿ ಇಲ್ಲಿ ಮಾರ್ತಾ ಇದ್ದಾರೆ ಅನ್ನೋ ಮಾಹಿತಿ ಮೇರೆಗೆ ನಾವು ಬೀದರ್ ಜಿಲ್ಲೆ ಪೊಲೀಸರು ಟ್ರ್ಯಾಪ್ ಮಾಡಿ ನಿನ್ನೆ ಇಬ್ಬರು ಆರೋಪಿಗಳನ್ನು ಹಿಡಿಯಲಾಗಿದೆ. ಇಬ್ಬರು ಆರೋಪಿಗಳು ಕೂಡ ನಮ್ಮ ಬೀದರ್ ಜಿಲ್ಲೆಗೆ ಸೇರಿದ್ದವರೇ. ಆದರೆ ಈ ಕಂಟ್ರಿ ಪಿಸ್ಟೋಲ್ಗಳನ್ನು ವಿತ್ 26 ಲೈವ್ ಎಮ್ಯುನೇಷನ್ ನಾಂದೇಡಿಂದ ಒಬ್ಬ ಕುಖ್ಯಾತ ಇಲ್ಲೀಗಲ್ ಆರ್ಮ್ಸ್ ಡೀಲರ್ ಕಡೆಯಿಂದ ತಂದು ಇಲ್ಲಿ ಲೋಕಲಲ್ಲಿ ಕೆಲವರಿಗೆ ಮಾರಬೇಕಂತ ಪ್ರಯತ್ನ ಮಾಡ್ತಿದ್ದಾರೆ ಅನ್ನುವ ಖಚಿತ ಮಾಹಿತಿ ನಮಗಿದೆ. ಅದರ ಪ್ರಕಾರ ನಿನ್ನೆ ಟ್ರ್ಯಾಪ್ ಮಾಡಿ ಅವರನ್ನು ಹಿಡಿದು ಅವರ ಕಡೆ 5 ಪಿಸ್ಟೋಲ್ಗಳನ್ನು ನಾವು ನಿನ್ನೆ ವಶಕ್ಕೆ ಪಡೆದಿದ್ದೇವೆ. ಜೊತೆ 26 ಲೈವ್ ರೌಂಡ್ಸನ್ನು ಕೂಡ ನಾವು ನಿನ್ನೆ ಜಪ್ತಿ ಮಾಡಿದ್ದೇವೆ ಅವರ ಕಡೆಯಿಂದ. ಅದಲ್ಲದೆ ಅವರ ಕಡೆ ಸುಮಾರು ಒಂದು 5 ತಲ್ವಾರ್ಗಳನ್ನು ಕೂಡ ನಾವು ಸೀಸ್ ಮಾಡಿದ್ದೇವೆ. ಕೆಲವು ದಿನಗಳ ಹಿಂದೆ ಬೀದರಲ್ಲಿ ಗಾಂಜಾ ತಡೆಗಟ್ಟಲು, ನಾರ್ಕೋಟಿಕ್ಸ್ ತಡೆಗಟ್ಟಲು ಒಂದು ಟೀಮನ್ನು ನಾವು SP ಆಫೀಸ್ ಹಂತದಲ್ಲಿ DYSPಗಳ ನೇತೃತ್ವದಲ್ಲಿ ನಾವು ಮಾಡಲಾಗಿದೆ. ಅದೇ ತಂಡ ಈ ಮಾಹಿತಿಯನ್ನು ಕೂಡ ಪಡೆದು ಈ ಆಪರೇಷನ್ ಕೂಡ ಮಾಡಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ದೇರ್ ಇಸ್ ಎ ಪ್ರೊಸೀಜರ್ ಟು ಗೆಟ್ ವೆಪನ್ಸ್. ಲೀಗಲ್ಲಿ ವೆಪನ್ ಪಡೆಯೋಕ್ಕೆ ಒಂದು ಪ್ರೊಸೀಜರ್ ಇದೆ. ಅದನ್ನು ಫಾಲೋ ಮಾಡೋದನ್ನು ಬಿಟ್ಟು ಈ ರೀತಿ ಇಲ್ಲೀಗಲ್ ವೆಪನ್ಸನ್ನು ಪಡೆದು ಲಾ ಆ್ಯಂಡ್ ಆರ್ಡರ್ಗೆ ಸಮಸ್ಯೆ ಮಾಡಬೇಕಂತ ಪ್ರಯತ್ನ ಮಾಡುವ ಎಲ್ಲರ ಮೇಲೇನೂ ನಮ್ಮ ಬೀದರ್ ಪೊಲೀಸು ಹದ್ದಿನ ಕಣ್ಣಿದೆ ಅಂತ ಹೇಳಕ್ಕೆ ನಾಂದೇಡಲ್ಲಿ ಇತ್ತು. ಆ್ಯಂಡ್ ನಾಂದೇಡಿಂದ ಗಡೀಪಾರು ಕೂಡ ಮಾಡಲಾಗಿದೆ ಅನ್ನೋ ಮಾಹಿತಿ ನಮಗೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಈ ನಿನ್ನೆ ನಾವು ಜಸ್ಟ್ ಟ್ರ್ಯಾಪ್ ಮಾಡಿ ಹಿಡಿದಿದ್ದೇವೆ. ಇನ್ವೆಸ್ಟಿಗೇಷನ್ ಡೀಪಾಗಿ ಮಾಡ್ತೇವೆ. ಎಷ್ಟು ಮಾಹಿತಿ ಬರ್ತದೆ ಅಷ್ಟು ಮಾಹಿತಿ ಮಾಧ್ಯಮದವ್ರ ಜೊತೆ ನಾವು ಹಂಚ್ಕೊಳ್ತೇವೆ. ಅದು ತಿಳಿಯಬೇಕಾಗಿದೆ. ಆಬ್ವಿಯಸ್ಲಿ ವೆಪನ್ ತೊಗೊಂಡು ಏನಾದರೂ ಒಂದು ದೌರ್ಜನ್ಯ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇರ್ಬೋದು. ಐ ಆಮ್ ವೆರಿ ಹ್ಯಾಪಿ ದಟ್ ಅವ್ರ ಬೀದರ್ ಪೊಲೀಸ್ ಮಧ್ಯದಲ್ಲಿ ಇಂಟರ್ಸೆಪ್ಟ್ ಮಾಡಿ
ಯಾವುದೇ ಅನಾಹುತ ಆಗೋಕ್ಕಿಂತ ಮುಂಚೆನೇ ಈ ರೀತಿ ರೇಡ್ ಮಾಡಿದ್ದನ್ನು ಹೌದು ಆ್ಯಕ್ಟಿವ್ ಇದೆ ಆ ಜಾಲ. ಇಲ್ಲಿವರೆಗೂ ಯಾರ್ಯಾರಿಗೆ ಮಾರಿದ್ದಾರೆ ಅನ್ನೋದನ್ನು ಇನ್ನೂ ತೆಗಿಬೇಕಿದೆ. ಅಷ್ಟು ಜನರ ಕಡೆಯಿಂದ ನಾವು ವೆಪನ್ ಸೀಸ್ ಮಾಡ್ತೇವೆ. ಒಂದು ವೇಳೆ ಈಗಾಗಲೇ ಮಾರಾಟ ಆಗಿದೆ ಅನ್ನೋದು ಖಚಿತವಾದರೆ ಮಾತ್ರ ಅವ್ರ ಕಡೆಯಿಂದ ಕೂಡ ನಾವು ವೆಪನ್ ಸೀಸ್ ಮಾಡ್ತೇವೆ. ಸುಮಾರು 1 ಲಕ್ಷ ಅಂತ ಹೇಳ್ತಾರೆ. ಇಟ್ ಈಸ್ ಅ ಬ್ಲ್ಯಾಕ್ ಮಾರ್ಕೆಟ್. ಇದು ಕಂಟ್ರಿ ಪಿಸ್ಟಲ್, ಇಟ್ ಈಸ್ ನಾಟ್ ಸಮ್ ಇದು ಲೀಗಲ್ ವೆಪನ್ ಅಲ್ಲ, ಅದು ಕಂಟ್ರಿ ಮೇಡ್ ಪಿಸ್ಟಲು. ಸೊ ದೇ ಆರ್ ಸೆಲ್ಲಿಂಗ್ ಇಟ್ ಫಾರ್ 1 lakh rupees ಅಂತ ಹೇಳಿ ಒಂದೊಂದು 1 ಲಕ್ಷಕ್ಕೆ ಮಾರಬೇಕಂತ ಇದು. ಅದಕ್ಕೂ ಇದಕ್ಕೂ ಸಂಬಂಧ ಅದು ತಿಳ್ಕೋಬೇಕಾಗಿದೆ. ಇನ್ವೆಸ್ಟಿಗೇಷನ್ ಮಾಡ್ತಿದ್ದು ನಾವು ಪೊಲೀಸ್ ಕಸ್ಟಡಿಗೆ ಪಡೆದು ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿ ನಿಮ್ಮ ಮುಂದೆ ಮಾಹಿತಿ ಇಡ್ತೇವೆ. ನಾವು ಎಲ್ಲಾದರೂ ರಿಹಾರ್ಸಲ್ ಅಂತ ಹೇಳಿ ಏನಾದರೂ ಪ್ರಾಕ್ಟೀಸ್ ಮಾಡೋಕ್ಕೆ ಫೈರ್ ಮಾಡಿದ್ರೆ ಅಥವಾ ಬೇರೆ ಯಾವ್ದಾದ್ರೂ ಅಪರಾಧದಲ್ಲಿ ಇದನ್ನು ಯೂಸ್ ಮಾಡಿದ್ರೆ ಅನ್ನೋದು ಇನ್ನೂ ತಿಳಿಯಬೇಕಾಗಿದೆ. ಒಂದೊಂದು ಕೆಪಾಸಿಟಿ 8 ಬುಲೆಟ್ಸ್ ಅಂತ 8 ರೌಂಡ್ಸ್ ಕೆಪಾಸಿಟಿ ಇದೆ. ಒಂದು ಮ್ಯಾಗ್ಝಿನ್ಗೆ 8 ರೌಂಡ್ಸ್ ಕೆಪಾಸಿಟಿ ಇದೆ. ಏನದು 9mm ಕಂಟ್ರಿ ಪಿಸ್ಟಲ್. ಅದು ಹಾರ್ಡ್ಲಿ 25 meters, ಆ್ಯಕ್ಯುರೇಟ್ ರೇಂಜ್ 25 meters ಇದೆ. ಇಲ್ಲ, ಅವರು ಶಾಕ್ ಆಗಿದ್ದಾರೆ. ಆ್ಯಕ್ಚುಲಿ ದೇ ಡಿಡ್ ನಾಟ್ ಎಕ್ಸ್ಪೆಕ್ಟ್ ದಟ್ ನಾವು ಹೋಗಿ ರೈಡ್ ಮಾಡ್ತೀವಿ ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲ. ಸೊ ಅವ್ರು ಯಾವುದೇ ರೀತಿಯ ಪ್ರತಿಭಟನೆ ಮಾಡಿಲ್ಲ. ಅಂಗವಿಕಲರ ಪಿಂಚಣಿ ಹಣ ಫಲಾನುಭವಿಗಳ ಖಾತೆಗೆ ಜಮಾ ಮಾಡಲು 3 ತಿಂಗಳಿನಿಂದ ವಿಳಂಬ ನೀತಿಯನ್ನು ಅನುಸರಿಸುತ್ತಿರುವುದನ್ನು ಖಂಡಿಸಿ ಅಂಗವಿಕಲ ಫಲಾನುಭವಿಗಳು ನಗರದ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಮುಂದೆ ಪ್ರತಿಭಟನೆಯನ್ನು ನಡೆಸಿದರು. ಕೂಡಲೇ ಪಿಂಚಣಿ ಹಣ ಬಿಡುಗಡೆ ಮಾಡಬೇಕು, ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು 1 ದಿನದ ಧರಣಿ ಸತ್ಯಾಗ್ರಹ ಕೂಡ ನಡೆಸಿದರು. ಬೀದರ್ ಜಿಲ್ಲಾ ಅಂಗವಿಕಲರ ಹಿತರಕ್ಷಣಾ ಸಮಿತಿ ಜಿಲ್ಲಾಧ್ಯಕ್ಷ ರಾಜಪ್ಪ ಪಾತ್ರಪಳ್ಳಿಯವರು ಈ ಸಂದರ್ಭದಲ್ಲಿ ಮಾತನಾಡುತ್ತಾ, ರಾಜ್ಯದ 1 ಲಕ್ಷಾಂತರ ಅಂಗವಿಕಲರ ಅಭಿವೃದ್ಧಿಗಾಗಿ ಪ್ರತ್ಯೇಕ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಬೇಕು. ಅಂಗವಿಕಲರ 5% ಅನುದಾನದಲ್ಲಿ ಅಂಗವಿಕಲರ ಅಭಿವೃದ್ಧಿಗಾಗಿ ಸ್ವಯಂ ಉದ್ಯೋಗ ಮಾಡಲು ಸಹಾಯಧನವನ್ನು ನೀಡಬೇಕೆಂದು ತಿಳಿಸಿದರು. ಅಂಗವಿಕಲರ ಗ್ರಾಮೀಣ ಮತ್ತು ನಗರ ಪುನರ್ವಸತಿ ಕಾರ್ಯಕರ್ತರಿಗೆ ಕನಿಷ್ಠ ವೇತನ ಜಾರಿಗೊಳಿಸಿ ಪ್ರಯಾಣ ಭತ್ಯೆ ನೀಡಬೇಕೆಂದು ಹೇಳಿದರು. ಈ ಕುರಿತು ಮುಖ್ಯಮಂತ್ರಿಗಳಿಗೆ ಬರೆದ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಸಲ್ಲಿಸಿದ್ದೇವೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಬೀದರ್ ಜಿಲ್ಲೆಯಲ್ಲಿ ಅಂಗವಿಕಲರ ಭವನ ನಿರ್ಮಾಣ ಮಾಡಬೇಕು. ವಾರ್ಡ್ಗೆ ಒಬ್ಬರಂತೆ ಅಂಗವಿಕಲರ ಪುನರ್ವಸತಿ ಕಾರ್ಯಕರ್ತರನ್ನು ನೇಮಕ ಮಾಡಬೇಕು. ಅಂಗವಿಕಲರ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಬೇಕು. ಅಂಗವಿಕಲರ 5% ಅನುದಾನವನ್ನು ಅಂಗವಿಕಲರ ಅಭಿವೃದ್ಧಿಗಾಗಿಯೇ ಬಳಕೆ ಮಾಡಬೇಕು. ಅಂಗವಿಕಲರಿಗೆ ಸರ್ಕಾರದ ವತಿಯಿಂದ ಮನೆಗಳನ್ನು ಮಂಜೂರಾತಿ ಮಾಡಿಸಬೇಕು. ಅಂಗವಿಕಲರಿಗಾಗಿ ಸೇವೆ ಸಲ್ಲಿಸ್ತಾ ಇರುವಂಥ ಸಂಘ ಸಂಸ್ಥೆಗಳಿಗೆ ಸರ್ಕಾರ ಪ್ರೋತ್ಸಾಹಧನ ಅಥವಾ ಅನುದಾನವನ್ನು ಬಿಡುಗಡೆ ಮಾಡಬೇಕೆಂದುವಂತಹ ಇತ್ಯಾದಿ ಬೇಡಿಕೆಗಳ ಕುರಿತು ಅಧ್ಯಕ್ಷರು ಮಾಧ್ಯಮದವರ ಮುಂದೆ ತಿಳಿಸಿದರು. ಇದೇ ವೇಳೆ ವಿವಿಧ ಕಡೆಗಳಿಂದ ಆಗಮಿಸಿದ ಸಮಿತಿಯ ಪದಾಧಿಕಾರಿಗಳು, ಫಲಾನುಭವಿಗಳು ಉಪಸ್ಥಿತರಿದ್ದರು. ನಮಗೆ ನ್ಯಾಯ ಬೇಕೆಂದು ಘೋಷಣೆ ಕೂಡ ಕೂಗಿದರು. ಆವಾಜ್ ಕೊಡ್ರಿ. ಅಂಗವಿಕಲರಾಗಿದ್ದು ಅವರ ಮನೆಗೆ ಹೋಗುವ ರಸ್ತೆಗೆ ತಂತಿಯಿಂದ ಪೂರ್ತಿಯಾಗಿ ಬಂದ್ ಮಾಡಿದ್ದರಿಂದ ಅವರ ಮನೆಗೆ ಹೋಗಲು ಕಷ್ಟದಲ್ಲಿದ್ದಾರೆ. ಅವರ ತಂತಿಯನ್ನು ತೆರವುಗೊಳಿಸಿ ಅವರ ಮನೆಗೆ ಹೋಗುವ ದಾರಿ ಮಾಡಿಕೊಡ್ಬೇಕಂತೇಳಿ ಈ ಧರಣಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಮನವಿ ಮಾಡಿಕೊಳ್ತೇವೆ. ಬೀದರ್ ಜಿಲ್ಲೆಯ ಗ್ರಾಮೀಣ ನಗರ ವ್ಯಾಪ್ತಿಯಲ್ಲಿರುವ ಅಂಗವಿಕಲರು ಮನೆ ನಿವೇಶನಗಾಗಿ ಸುಮಾರು ವರ್ಷಗಳಿಂದ ಅರ್ಜಿ ಸಲ್ಲಿಸುತ್ತಿದ್ದಾರೆ. ಇಲ್ಲಿವರೆಗೆ ನಗರ ಮತ್ತು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಅಂಗವಿಕಲರಿಗೆ ಮನೆ ನಿವೇಶನ ಮಂಜೂರು ಮಾಡಿಲ್ಲ. ಕೂಡಲೇ ಮಂಜೂರು ಮಾಡಬೇಕಂತೇಳಿ ಈ ಧರಣಿ ಮುಖಾಂತರ ಮನವಿ ಮಾಡ್ಕೋತೇವೆ. ಅಂಗವಿಕಲರ 5% ಅಂಗವಿಕಲರ ಬ್ಯಾಕ್ಲಾಗ್ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡಿಕೊಳ್ಬೇಕಂತೇಳಿ ಈ ಧರಣಿ ಮುಖಾಂತರ ಮನವಿ ಮಾಡಿಕೊಳ್ತೇವೆ. ಬೀದರ್ ಜಿಲ್ಲಾಧ್ಯಕ್ಷರಾದ ರಾಜಪ್ಪ ಎಂ ಪಾತ್ರಪಳ್ಳಿ ಈ ಧರಣಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮನವಿ ಮಾಡಿಕೊಳ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. सभी को मेरा नमस्कार। आज ये स्ट्राइक हम इसलिए कर रहे हैं कि कर्नाटक गवर्नमेंट हमारे कर्नाटक में पेंशन जो है हमारे विकलांग लोगों का अभी फ़िलहाल 3-4 महीने से बंद हो गया है। तो वो 3-4 महीने से जो
विकलांग लोगों का पेंशन है वो इमीडिएट चालू करना है, और उसके साथ साथ जो है 1400 रुपये जो आ रहा उससे बढ़ा के मिनिमम 5000 करना, क्योंकि हमको कोई उद्योग करने का उतना हमारे पास उतना ताकत नहीं है, और सरकार के पास भी ये ताकत नहीं है कि हमारे लोगों को उद्योग दे सके, क्योंकि बहुत स्कीम्स में लेकिन विकलांग लोगों को पैसे देकर भी 100 किलोमीटर ही फिरना बोल के हमको ये कर रहे। लेकिन मेरे को ये समझ में नहीं आ रहा, हम गवर्नमेंट को वजह ये हो गए क्या, हम गवर्नमेंट को अगर आप हमको अगर ये सर्व नहीं कर सकते तो हम सब लोगों को जहर दे दीजिए, सार्वजनिक स्थल पे जहर दे दीजिए, हम मर जाएंगे लेके खुद। ये हमारा ये कहने का बहुत दुख से हम कर रहे, क्योंकि हमारा मांग कोई भी पूरा नहीं कर सकते आप। तो और एक बार मैं रिक्वेस्ट करता हूँ, नए सीएम हमारे जो कर्नाटक में बने हैं, नए सीएम DK शिवकुमार साहब, आप इसको थोड़ा सीरियसली लेके हमारे विकलांग लोगों का जो भी समस्या है आप इसका समस्या को आप सुन के ये कर दीजिए बोल के आपको हमें इस स्ट्राइक की वजह से मैं आपको रिक्वेस्ट करता हूँ। धन्यवाद। मेरा नाम है दिलीप। ವಿಶೇಷ ಚೇತನರಿಗೆ ಅನ್ಯಾಯವಾಗಿದೆ ಅಂತ ಹೇಳಿ ನಾವು 4 ತಿಂಗಳಿಂದ ನಮ್ಮ ರುದ್ರಾಪನ ವಿಧವಾ ವೇತನ SSY ಟೋಟಲಿ ಇಲ್ಲಿ 4 ತಿಂಗಳ ತನಕ ಒಟ್ಟು ಪಿಂಚನ್ ಯಾರಿಗೂ ಹಾಕಿಲ್ಲ, ಮಾಸಾಸನ ಅಂಗವಿಕಲರಿಗೆ ಮಾಸಾಸನ ಹಾಕಿಲ್ಲ. ಅದರ ಸಲುವಾಗಿ ಇಂದು ನಾವು ಬೀದರ್ ಜಿಲ್ಲೆಯಲ್ಲಿ ಅನೇಕ ಸಮಸ್ಯೆಗಳಿದ್ದರೂ ಕೂಡ ಬೀದರ್ಗೆ ಇವತ್ತು ನಾವು ಇದು ಒಂದು ನಮ್ಮ ಸಮಸ್ಯೆ ಸರ್ಕಾರಕ್ಕೆ ಮುಂದಿಡಬೇಕಂತ ಅವರಿಗೆ ನಮ್ಮ ನೋವು ತಿಳಿಸಬೇಕಂತ ಹೇಳಿ ನಾವು ಇಂದು ಬೀದರ್ನಲ್ಲಿ ನಮ್ಮ ಅಂಗವಿಕಲರಿಗೆ ಹಾಗೂ ವೃದ್ಧಾಪರಿಗೆ ವಿಶೇಷ ಚೇತನರಿಗೆ ಎಲ್ಲರಿಗೆ ಈ ಒಂದು 4 ತಿಂಗಳ ಪಿಂಚನನ್ನು ಹಾಕಬೇಕಂತ ಹೇಳಿ ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದೇವೆ. ಹಿಂದೆ ಅನೇಕ ಬಾರಿ ನಾವು ಕೊಡ್ತಾನೆ ಹೊಂಟಿದ್ದೇವೆ, ಎಷ್ಟು ಸಲ ಕೊಟ್ಟರೂ ಕೂಡ ಅವರಿಗೆ ನಮಗೆ ಯಾಕೋ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ತಮಗೆ 5 ಗ್ಯಾರಂಟಿ ಏನಿದೆ, ಇದು 5 ಗ್ಯಾರಂಟಿಗಿಂತ ಮುಖ್ಯವಾದಂಥ ಗ್ಯಾರಂಟಿ ಯಾವುದಂದರೆ ನಮ್ಮ ವಿಶೇಷ ಚೇತನರ ಕಷ್ಟಗಳು ಏನಿದೆ ಅಂತ ನಮ್ಗೆ ಗೊತ್ತಿದೆ. ಅದರ ಸಲುವಾಗಿ ತಾವು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಸುಮಾರು 45,000 ವಿಶೇಷ ಚೇತನರು ಇರುತ್ತಾರೆ, ಆದರೆ ಅವರಿಗೆ ಏನು ಕೆಲಸ ಮಾಡಲಿಕ್ಕೆ ಬರೋದಿಲ್ಲ. ಅದರ ಕಡೆಯಿಂದ ಅವ್ರದ್ದು ಕಷ್ಟಗಳು ಏನಿದೆ ಅಂತ ತಾವು ತಮ್ಮ ವಿಚಾರ ಮಾಡಿ ಅವರಿಗೆ ಕೂಡಲೇ ಸ್ಪಂದನೆ ಮಾಡಬೇಕು ಮತ್ತು ಕೂಡಲೇ 4 ತಿಂಗಳ ಪಿಂಚನನ್ನು ಹಾಕಬೇಕು. ಅವರಿಗೆ ಯಾವುದೇ ಇನ್ಕಮ್ ಇರೋದಿಲ್ಲ. ನೀವು ಹೇಳ್ತಾ ಇದ್ದೀರಿ 32,000 ರೂಪಾಯಿ ಇನ್ಕಮ್ ಇರಬೇಕಂತೇಳಿ ಹೇಳ್ತಾ ಇದ್ದೀರಿ. ಅವ್ರಿಗೆ ಯಾವ್ದು ಇನ್ಕಮ್ ಇರ್ತದೆ ಹೇಳ್ರಿ? ನೀವು ಕೊಡೋದೇ 1400 ರೂಪಾಯಿ ಅವ್ರಿಗೆ ಪಿಂಚನ್. ಅವ್ರು ಎಲ್ಲಿಂದು ಅವ್ರ ಬಳಿ 30,000 40,000 ಇರ್ತದೆ. ಅದರ ಕಡೆಯಿಂದ ಈಗ ನಾವು ಬೇರೆ ಡಿಸ್ಟಿಕ್ ನೋಡಬೇಕಾದ್ರೆ ಅಲ್ಲಿ 4,000 ಇದೆ. ಇಲ್ಲೇ ತೆಲಂಗಾಣ, ನಮ್ಮ ಬಾಜು ತೆಲಂಗಾಣದಲ್ಲಿ 4,000 ಅವರಿಗೆ ಪಿಂಚನ್ ಇದೆ. ನೀವು ಕೊಡೋದೇ 1400 ರೂಪಾಯಿ ಇವ್ರಿಗೆ. 1400ದಾಗ ಅವ್ರು ಹೆಂಗೆ ಜೀವನ ನಡೆಸಬೇಕು, ಅವ್ರು ಏನು ಮಾಡಬೇಕು, ತಾವು ಥೋಡೆ ವಿಚಾರ ಮಾಡುವಂಥ ಒಂದು ನನಗೆ ನೆನಪಿಗೆ ಬರ್ತದೆ. ನೀವು ಏನೇ ಮಾಡಿರಿ ಇದೊಂದು ಇವರಿಗೆ ಮಾತ್ರ ಯಾವುದೇ ಸಮಸ್ಯೆ ಆಗದಂತೆ ತಾವು ನೋಡ್ಕೋಬೇಕೆಂದು ನಾನು ಸರ್ಕಾರಕ್ಕೆ ಒಂದು ಮನವಿ ಸಲ್ಲಿಸುತ್ತಿದ್ದೇನೆ. ನನ್ನ ಹೆಸರು ಪ್ರಭಾಕರ್ ಕುತ್ತಾಬಾದ್, ಜಿಲ್ಲಾ ಸೆಕ್ರೆಟರಿ, ಬೀದರ್. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದರಾಕುಳಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.